ಯಾರೋ ಏನೋ ಅವ್ರ ಹರಕೆ ಬರೆದು ಈ ಮುಡುಪಕ್ಕೆ ಕಟ್ಟಿದ್ದಾರೆ. ಅದನ್ನ ನಾವು ನೋಡ್ಬಾರ್ದು. ಹೋಗು, ಮತ್ತೆ ಕಟ್ಬಿಡು. ಆ ದೇವ್ರೆ, ಸಾಕ್ಷಿಯಾಗಿ ಸರಸುನೆ ನನ್ನ ಜೀವನ ಅಂತ ನಿರ್ಧರಿಸಿರೋ ಈ ಮುಡುಪು ಇವತ್ತು ನಿಮ್ಮ ಕೈಯಾರನೆ ತಗೊಂಡು ಕಟ್ತಾ ಇದ್ದೀನಿ ಅಂದ್ರೆ ನನ್ನ ವಿಶ್ಗೆ, ನನ್ನ ಜೀವನಕ್ಕೆ ನಿಮ್ಮ ಆಶೀರ್ವಾದ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಮೇಡಮ್. ಏನ್ ನೋಡ್ತಾ ಇದ್ದೀರಾ ರಾಹುಲ್? ಪೂಜೆಗೆ ಟೈಮ್ ಆಗ್ತಿದೆ, ಬೇಗ ಬೇಗ ಕಟ್ಟು. ಏನೋ ಗೊತ್ತಿಲ್ಲ, ಆದ್ರೆ ಮೇಡಮ್ ಏನಾದ್ರೂ ನೋಡಿದ್ರೆ ಅವಳಿಗಿದೆ ಮಾರಿ ಹಬ್ಬ. ಇರು, ಇವಳಿಗೆ ಸರಿಯಾಗಿ ಮಾಡ್ತೀನಿ ಇವಾಗ. ನವ್ಯಮ್ಮ ಬಂದ್ಬಿಟ್ರಾ? ನಮ್ ಜೊತೆ ಮೇಡಮ್ ಕೂಡ ಬಂದಿದ್ದಾರೆ. ಭಕ್ತಿಯಿಂದ ನಿನ್ಗೆ ಭಯನೇ ಮಾಯ ಆಗ್ತಿದೆ. ಮೇಡಮ್ ನೀನ್ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ? ಏನೋ ನಾನ್ ಮರ್ತ್ಬಿಟ್ನಮ್ಮ. ನಾನ್ ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಇಲ್ಲೇ ಇರ್ತೀನಿ, ನೀವ್ ಹೊರಡಿ. ಇಲ್ಲೇ ಇರು, ಯಾರ್ ಕಣ್ಗೂ ಕಾಣ್ಬೇಡ, ಓಕೆನಾ? ಇವಳು ಕತೆ ಮುಗಿತು ಅನ್ಕೊಳ್ಳೋ ಪ್ರತಿ ಸಲನೂ ಹೀಗೆ ತಪ್ಪಿಸ್ಕೊತಾಳೆ. ಅದು ನಮ್ ದರಿದ್ರ, ಅವಳಗ ಅದೃಷ್ಟ. ನಡಿ. आकाशरत्वात्मिकाय नमः पुष्पं परिकल्पयामि मांगल्यदेवताय नमः ओम मांगल्यगौरीदेवताय नमो नमः ಬನ್ನಿ ಅಮ್ಮ, ನಿಮ್ಮನ್ನು ನೋಡಿ ತುಂಬಾ ದಿನ ಆಯ್ತು. ದೇವ್ರ ದರ್ಶನಕ್ಕಾಗಿ ಬರೋಕೆ ನನಗೂ ಕೂಡ ತುಂಬಾ ಸಮಯ ಹಿಡಿದ್ಬಿಡ್ತು. ಇವತ್ತು ನಮ್ಮ ಮ್ಯಾಮ್ ಹುಟ್ಟಿದ ದಿನ, ಅಭಿಷೇಕ ಮಾಡ್ಬಿಡಿ ಪುರೋಹಿತ್ರೆ. ಈಗಾಗ್ಲೇ ಅಮ್ಮೋರ ಹೆಸರಲ್ಲಿ ಅಭಿಷೇಕ ಮಾಡಾಗಿದೆ. ಆಲ್ರೆಡಿ ಮಾಡಿಸಿದಾರ? ಯಾರವರು? ಹೇಳಿ ಪುರೋಹಿತ್ರೆ, ಯಾರದು? ಆ ಹುಡುಗಿನೇನಾ?
ಅವರಲ್ಲಮ್ಮ. ಸಿಸಿ ಕ್ಯಾಮೆರಾ ಅಲ್ಲಿ ಚೆಕ್ ಮಾಡಿ. ವೆರಿ ಸಿಂಪಲ್. ಆ ಥರದ್ದೇನು ಇಲ್ಲಮ್ಮ ಇಲ್ಲಿ. ಅಮ್ಮ, ನಾನೇ ಮಾಡಿಸಿದ್ದಮ್ಮ. ಡ್ರೈವರ್ ರಾಮು ಅವ್ರ ಹೆಂಡ್ತಿ ನಾನು. ನೀವು ಚೆನ್ನಾಗಿರ್ಲಿ ಅಂತ ಮಾಡಿಸ್ದೆ ಅಮ್ಮ. ಓಹೋ, ಓಕೆ ಓಕೆ. ಮತ್ತೆ ಕೇಳ್ದಾಗ್ಲೇ ಹೇಳ್ಬೋದಿತ್ತಲ್ಲ, ಯಾಕೆ ಹಾಗೆ ಸೈಲೆಂಟಾಗಿ ನಿಂತ್ಬಿಟ್ರಿ? ಆದ್ರೆ ನೀವೇನಾದ್ರೂ ಹೇಳ್ತೀರೇನೋ ಅಂತ. ಓ, ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಹೇಳೋದಕ್ಕೆ ಭಯ ಪಡಬಾರ್ದು. ಸರಿ ಅಮ್ಮ. ಹಾ ಪುರೋಹಿತ್ರೆ, ಅಭಿಷೇಕ ಹೇಗೂ ಆಗಿದ್ಯಲ್ಲ, ಸ್ವಾಮಿಗೆ ಪಾದಪೂಜನ ಮಾಡಿ. ಹಾಗೇ ಆಗ್ಲಿ. ಕನ್ಯಾಂಕನಕ ಸಂಪನ್ನ ಅಂಕನ ಕನಾಭರಣೈರ್ವಿದಾಂ ದಾಸ್ಯಾಮಿ ವಿಷ್ಣುವೇದಭ್ಯಂ ಬ್ರಹ್ಮಲೋಕ ಜಿಗೀಷಯಾಂ ಕನ್ಯಾಪಾದೋ ಪೂಜಾ ಕನ್ಯಾಮೇ. ಕನ್ಯೇಮೇ ಸರ್ವದೋ ಭೂಯಾ ಸುತ್ವಾನಾನ್ ಮೋಕ್ಷಮಾಪ್ನುಯಾಂ ವಿಶ್ವಂಭರಃ ಸರ್ವಭೂತಃ ಸಾಕ್ಷಿಣ್ಯ ಸರ್ವದೇವತಾಃ. ಅಮ್ಮ, ನೀವು ಮಾಡಿರೋ ಧನ ಸಹಾಯದಿಂದ ಗುಡಿಗೆ ಒಂದು ಗಂಟೆ ತಗೊಂಡಿದ್ದೀವಿ. ನಿಮ್ ಕೈಯಾರೇನೆ ಈ ಗಂಟೆ ಕಟ್ಟಬೇಕು ಅನ್ನೋದು ನಮ್ಮ ಆಸೆ. ಸರಿ ಪುರೋಹಿತ್ರೆ, ಏನ್ ಮಾಡ್ಬೇಕು ಅಂತ ಹೇಳಿ, ಖಂಡಿತವಾಗ್ಲೂ ಮಾಡಿಸ್ತೀನಿ. ಈ ಅರ್ಶಿನ ಕುಂಕುಮ ಕಲಿಸಿರೋ ಈ ಅಕ್ಷತೆನ ಈ ಗಂಟೆಲ್ ಹಾಕಿ ಗಂಟೆನ ಕಟ್ಟಿ ಅಮ್ಮ. ಯಾರಾದ್ರೂ ಒಬ್ರು ಆ ಗಂಟೆನ ಆ ಜಾಗಕ್ಕೆ ಕಟ್ಟಿದ್ರೆ ಆಯ್ತಮ್ಮ. ಸರಿ. ರಾಹುಲ್, ತೇಜ, ಎಸ್ ಮ್ಯಾಮ್. ನೀವು ಹೋಗಿ ಗಂಟೆ ಕಟ್ಟಿ. ಸರಿ ಮ್ಯಾಮ್. ಓಕೆ ಮ್ಯಾಮ್. ಹ್ಮ್. ಮತ್ತೆ ಮಿಸ್ ಆಗ್ಬಿಟ್ಲು. ಹುಟ್ಟಿದ ಹಬ್ಬದ ದಿನಾನೇ ವಾಗ್ದೇವಮ್ಮನ ಕೈಯಿಂದ ಗಂಟೆಗೆ ಪೂಜೆ ಮಾಡಿಸ್ದೆ. ಅದ್ರ ನಾದ ಮೊಳಗೋ ಪ್ರತಿ ಸಲ ವಾಗ್ದೇವಮ್ಮಂಗೆ ಅವ್ರ ಕುಟುಂಬಕ್ಕೆ ಶುಭ ಆಗ್ಲಿ ಅಂತ ನೀನೇ ಹರಿಸ್ಬೇಕು ತಂದೆ. ಇವತ್ತು ನಿನ್ನ ಆಶೀರ್ವಾದ ಮಾತ್ರ ಅಲ್ಲ, ನಮ್ಮ ವಾಗ್ದೇವಮ್ಮನ ಹಾರೈಕೆನೂ ನನಗೆ ಸಿಕ್ಕಿದೆ. ತುಂಬಾ ತುಂಬಾ ಸಂತೋಷ ಆಗ್ತಿದೆ ತಂದೆ.
ನವ್ಯಮ್ಮ ಇಲ್ಲಿಗ್ ಬಂದ್ರಿ? ನಾನೇ ಅಲ್ಲಿಗ್ ಬರ್ತಿದ್ನಲ್ಲ, ನಡೀರಿ. ಹೋಗೋಣ, ಅದಕ್ಕೇನಂತೆ. ಮೊದ್ಲು ಕಣ್ ಮುಚ್ಕೊಂಡು ಕೈ ಚಾಚು. ಯಾಕಮ್ಮ? ನಿನ್ನ ಮಾತಾಡು ಅನ್ಲಿಲ್ಲ. ಹ್ಮ್ 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 ಏನ್ ನವ್ಯಮ್ಮ ಇದು? ತೆಗೆದ್ರೆ ಗೊತ್ತಾಗತ್ತೆ. ಸೀರೆ ತುಂಬಾ ಚೆನ್ನಾಗಿದ್ಯಮ್ಮ. ಈ ಸೀರೆ ಉಟ್ಕೊಂಡ್ರೆ ಯುವರಾಣಿ ಹಾಗೆ ಕಾಣ್ತೀರಾ. ಯುವರಾಣಿ ಹಾಗಿರ್ಬೇಕಾಗಿರೋದು ನಾನಲ್ಲ. ಈ ಸೀರೆ ನಿನಗೆ ಸರ್ಸು. ನನಗ ನಂಗೆ ಯಾಕಮ್ಮ? ನನ್ನ ಹತ್ರ ತುಂಬಾ ಸೀರೆಗಳಿವೆ. ನೋಡ್ತಿದ್ರೆ ಇದೇನೋ ತುಂಬಾ ಬೆಲೆ ಬಾಳೋ ಸೀರೆ ಅನ್ಸುತ್ತೆ. ಇದಕ್ಕೆ ಎಷ್ಟಮ್ಮ ದುಡ್ಡು? ಎಷ್ಟು ಇದೆ ಬಿಡು. ಹೇಳಿ ನವ್ಯಮ್ಮ. 25K, 25,000. ಹಾ? ಅಯ್ಯೋ ದೇವ್ರೆ, 25,000ನಾ? ಸರ್ಸು ಸರ್ಸು. ಈ ಸೀರೆ ದುಡ್ಡಿಂದ ನಮ್ಮೂರಲ್ಲಿ 50 ಜನಕ್ ಸೀರೆ ತಗೋಬೋದಿತ್ತಮ್ಮ. ನಾನ ಮನೆಗ್ ಬಂದ್ರು ಯಾರಿಗೂ ಕಾಣ್ದೇ ಇರೋ ಹಾಗೆ ಓಡಾಡ್ಬೇಕು. ಅದೇ ನೀವಾದ್ರೆ ಎಲ್ರೂ ಮುಂದೆ ನಗ್ನಗ್ತಾ ಓಡಾಡ್ಬೋದು. ಅದಕ್ಕೆ ಇಷ್ಟ್ ಬೆಲೆ ಬಾಳೋ ಸೀರೆನ ನೀವೇ ಉಟ್ಕೊಳ್ಳಿ ನವ್ಯಮ್ಮ. ನೀನ್ ಎಷ್ಟು ಲಾಜಿಕ್ ಮಾತಾಡಿದ್ರು, ಮಾತಲ್ಲಿ ಎಷ್ಟೇ ಮ್ಯಾಜಿಕ್ ಮಾಡಿದ್ರು, ಈ ಸೀರೆ ಉಟ್ಕೊಳ್ಬೇಕಾದವಳು ನೀನೆ ಅಷ್ಟೇ. ಇಲ್ಲ ನವ್ಯಮ್ಮ, ನೀವೇ ಉಟ್ಕೊಳ್ಳಿ. ನೋ ವೇ. ಇದನ್ನ ನಿನ್ಗೋಸ್ಕರನೇ ತಂದಿದ್ದೀನಿ, ನೀನೇ ಉಟ್ಕೋಬೇಕು. ಬೇಡ ನವ್ಯಮ್ಮ. ಹಲೋ ಹಲೋ ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಸ್ಯಾರಿಗೋಸ್ಕರ ಸ್ಟ್ರಗಲ್ ಆಗ್ತಿದೆ. ನೀನ್ ಯಾಕೆ ಬಂದೆ? ಏನಿಲ್ಲ, ಸುಮ್ನೆ ಬಂದೆ ಅಷ್ಟೇ. ಹ? ಹಿಂದೆ ಏನೋ ಇದೆ. ಎಲ್ಲಿ ತೋರ್ಸು ತೋರ್ಸು. ಏಯ್. ನಾನ್ ಕೊಟ್ಟಿದ್ದೆ ತಗೊಳಲ್ಲ ಅಂತಿದ್ದಾಳೆ. ನೀನ್ ಕೂಡ ಸೀರೆನೆ ತಂದಿದ್ಯಾ? ನೀನು ತಂದಿರ್ತೀಯ ಅಂತ ನನ್ ಗೆಸ್ ಮಾಡಿರ್ಲಿಲ್ಲ ನವ್ಯ, ಅದಕ್ಕೆ. ಓಕೆ ದೆನ್ ಸರ್ಸು, ಈಗ ನೀನೇ ಒಂದ್ ನಿರ್ಧಾರ ಮಾಡ್ಬೇಕು. ಬೇರೆ ಆಪ್ಷನ್ನೇ ಇಲ್ಲ. ನಾನ್ ತಂದಿದ್ದ, ಅಣ್ಣ ತಂದಿದ್ದ. ನಂಗ್ ಸೀರೆನೆ ಬೇಡ ಅಂದ್ಮೇಲೆ ಏನೋ ಒಂದ್ ನಿರ್ಧಾರ ಹೇಗ್ ತಗೊಳ್ಳೋದಮ್ಮ? ಸರ್ಸು, ಟೈಮ್ ಆಗ್ತಿದೆ. ಯಾರಾದ್ರೂ ನಮ್ 3 ಜನ ಇಲ್ಲಿ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇಗ ಏನಾದ್ರೂ ಹೇಳು. ಹಾಗಾದ್ರೆ ಈ 2 ಬೆರಳಲ್ಲಿ 1 ಬೆರಳು ಮುಟ್ಟಿ. ಫಸ್ಟ್ ನೀನೇ ಅಲ್ವಾ ತಂದಿದ್ದು, ನೀನೇ ಮುಟ್ಟು. ಯಾರ ಹೆಸರು ಬಂತು? ನನ್ನ ಹೆಸರು ಅಲ್ವಾ? ಇಲ್ಲ ನವ್ಯಮ್ಮ, ರಾಹುಲ್ ಅವ್ರ ಹೆಸರು. ಲಕ್ಕಿ ಫೆಲೋ. ನಿಜವಾಗ್ಲೂ ಸರ್ಸು ವಿಷಯದಲ್ಲಿ ನಾವು ಕಾಂಪಿಟೇಷನ್ ಮಾಡ್ತಿರೋದು ತುಂಬಾ ಫನಿ ಆಗಿದೆ ಅಣ್ಣ. ನಾವು 3 ಜನರ ಫ್ರೆಂಡ್ಶಿಪ್ ಯಾವತ್ತೂ ಹೀಗೆ ಇರ್ಬೇಕು. ಖಂಡಿತವಾಗ್ಲೂ ಹೀಗೆ ಇರುತ್ತೆ ನವ್ಯ. ನಮ್ ರಿಲೇಷನ್ ಹೀಗೆ ಪರ್ಮನೆಂಟ್ ಆಗೇ ಇರುತ್ತೆ. ಸರಿ ಸರ್ಸು, ಅಣ್ಣ ಕೊಟ್ಟಿರೋ ಸೀರೆ ಉಟ್ಕೊಂಡ್ ಬಾ, ನಾನು ಹೋಗಿರ್ತೀನಿ. ಬಾ ಅಣ್ಣ.
ಮಾಡ್ತಿದ್ಯಾ? ಇನ್ನೇನು ಮಾಡ್ಲಮ್ಮ, ನನ್ನ ಲೈಫಲ್ಲಿ ಉಳಿದಿರೋದು ಸಾವೊಂದೇ. ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ಫ್ಯಾಮಿಲಿಲಿ ಎಲ್ಲರೂ ಹೇಳ್ತಾ ಇದ್ರೆ ಸಾಯೋದು ಬಿಟ್ಟು ಇನ್ನೇನು ಮಾಡಲಿ ಮಾಮ್? ಹುಚ್ಚುಚ್ಚಾಗಿ ಮಾತಾಡಿದ್ರೆ ಕೆಂಡೆಗೆ 4 ಬಾರಿಸ್ತೀನಿ. ಆವತ್ತು ನೀನು ಎಡವಟ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನವ್ಯ ಜೊತೆ ಎಂಗೇಜ್ಮೆಂಟ್ ಆಗಿರ್ತಿತ್ತು. ವಾಗ್ದೇವಿ ಮನೆಗೆ ನಾವು ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಿದ್ವಿ. ಎಲ್ಲ ನಾಶ ಮಾಡೋದ್ ಮಾಡಿ ಈಗೇನು ವೇದ ಅಂತ ವೈರಾಗ್ಯ ಅಂತೆಲ್ಲ ಮಾತಾಡ್ತಾ ಇದ್ಯಾ? ಏನು ಮಾಡಬೇಕು ಗೊತ್ತಾಗದೆ ಹೀಗೆ ಹೇಳ್ತಾ ಇದ್ದೀನಿ ಮಾಮ್. ನೀವೇನಾದರೂ ಹೇಳಿ, ನಾನು ನಿಮ್ಮ ಮಾತು ಕೇಳ್ತೀನಿ. ಇವಾಗ ಅರ್ಥ ಆಯ್ತಾನೆ ಏನ್ ಮಾಡ್ಬೇಕು ಅಂತ? ನಡಿ. ಇವತ್ತು ಫಂಕ್ಷನ್ಗೆ ಕಡಿಮೆ ಜನರಿದ್ರು ಎಲ್ಲರೂ ಇಂಪಾರ್ಟೆಂಟ್ ಆಗಿರ್ತಾರೆ. ಪೊಲಿಟಿಕಲ್ ಲೀಡರ್ಸ್ನ ಯಾರನ್ನೂ ಕರೆದಿಲ್ಲ ತಾನೆ? ಇಲ್ಲ ಸರ್, ಮೊನ್ನೆ ಆಗಿದ್ದ ಇನ್ಸಿಡೆಂಟ್ಗೆ ಮೇಡಮ್ ಅವ್ರನ್ನೆಲ್ಲ ದೂರ ಇಡಕ್ಕೆ ಹೇಳಿದ್ದಾರೆ. ಇನ್ ಮುಂದೆ ಏನಾದ್ರೂ ಕೆಲಸ ಇದ್ರೆ ಅವರೇ ನಮ್ಮ ಹತ್ರ ಬರಬೇಕೆ ಹೊರತು ಅವ್ರ ಹತ್ರ ಸಹಾಯ ಕೇಳೋ ಗೊತ್ತಿ ನಮಗ್ ಬರಬಾರ್ದು. ಕರೆಕ್ಟ್ ಸರ್. ಹಾಯ್ ಡ್ಯಾಡ್. ಇಂಥ ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ನಾವು ಸ್ಟಡೀಸ್ ಮಾತ್ರ ಅಲ್ದೆ ಪಾಲಿಟಿಕ್ಸ್ ಅಲ್ಲೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಮಾತನ್ನ ಇಲ್ಲಲ್ಲ, ಹೋಗಿ ಮ್ಯಾಮ್ಗೆ ಹೇಳು. ಹೇಳ್ತೀನಿ, ನನ್ಗೇನ್ ಭಯನಾ? ಬನ್ನಿ ಮ್ಯಾಮ್. ಸಾರಿ ಮೇಡಮ್. ಇದನ್ನೇ ಭಯ ಅನ್ನೋದು ಮಾಮ್. ಜೋಕ್ ಏನು ಅಂತ ಹೇಳಿದ್ರೆ ನಾನು ಕೂಡ ನಗ್ತೀನಿ ಭಾವ. ಹಾ, ಗೊತ್ತಾದ್ರೆ ನಿಂಗ್ ನಗು ಬರಲ್ಲ ಮ್ಯಾಗಿ. ಯಾಕೆ ಅಷ್ಟೊಂದು ಫೂಲಿಶ್ ಜೋಕಾ? ಅಲ್ಲ, ನಿನ್ನ ಅಕ್ಕನ್ನ ಫೂಲ್ ಮಾಡಿರೋ ಜೋಕ್ ಇದು. ಹಾ ತೇಜ, ಎಸ್ ಡ್ಯಾಡ್, ಗೆಸ್ಟ್ ಗಳೆಲ್ಲ ಬರ್ತಾ ಇದ್ದಾರೆ, ಹೋಗಿ ವೆಲ್ಕಮ್ ಮಾಡ್ಬೇಕು. ಓಕೆ ಡ್ಯಾಡ್. ಮನೇಲಿ ದಿನಕ್ಕೊಂದು ಫಂಕ್ಷನ್ ಮಾಡ್ತಾರೆ ಹೊರತು ನನ್ ಮದ್ವೆ ಬಗ್ಗೆ ಒಬ್ರು ಮಾತಾಡ್ತಿಲ್ವಲ್ಲ ಅಕ್ಕ? ನಾವ್ ಮಾತಾಡಿದ್ರೆ ಲೆಕ್ಕಕ್ಕಿಲ್ವೇ ತಂಗ್ಯವಾ? ಅಮ್ಮನ್ ಮಾತಿಗೂ ಬೆಲೆ ಇಲ್ಲ. ನಡಿಯೋದ್ ನೋಡ್ಕೊಂಡಿರೋದ್ ಬಿಟ್ರೆ ಮಾಡಕ್ ಇನ್ನೇನೋ ಉಳ್ದಿಲ್ಲ. ಅಂದ್ರೆ ಏನಕ್ಕ ನಿನ್ ಮಾತಿನ ಅರ್ಥ? ಅವಳ ವಿಷಯ ಬಿಟ್ಬಿಡು ಅಂತನಾ? ಬಿಡು ಅಂತ ನಾನ್ ಯಾಕಂತೀನಿ? ಮನೇಲಿ ಅವಳಿಗ್ ಸಲಾಂ ಮಾಡುವಂತ ಕರ್ಮ ನಮ್ಗೇನೆ. ನಾವ್ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ದೆ. ಮೊನ್ನೆ ಅಷ್ಟೇ ಸಾಂಬಾರಿಗೆ ಮಸಾಲೆ ಜಾಸ್ತಿಯಾಗಿ ಇಲ್ಲಿ ದೊಡ್ಡ ಗಲಾಟೆನೆ ಆಗೋಯ್ತು. ಮತ್ತೆ ಹಾಗಾಗ್ದಿರೋ ಹಾಗೆ ನೋಡ್ಕೋಬೇಕು. ಸರಿ ಸರ್ಸು, ಅಡ್ಗೆ ಪೂರ್ತಿ ಮುಗಿಯೋವರೆಗೂ ಯಾರು ಈ ಕಡೆ ಬರ್ದಿರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಸರ್ಸು. ವಾಗ್ದೇವಮ್ಮನ್ ಹುಟ್ಟಿದ ಹಬ್ಬದ ದಿನ ಎಲ್ಲ ಪ್ರಶಾಂತವಾಗಿ ಸಂತೋಷವಾಗಿ ನಡೆಯೋ ಹಾಗೆ ಏರ್ಪಾಡ್ ಮಾಡ್ಬೇಕು. ಆಯ್ತು ಸರ್ಸು. Thank you.
ಮ್ಯಾಡಮ್ ದೇವತೆ ತರ ಇದ್ದಾರೆ ಅಲ್ವಾ? ಅಯ್ಯೋ, ಆ ದೇವತೆನ ನಾನು ನೋಡ್ಬೇಕಲ್ಲ, ಆದ್ರೆ ಹೇಗೆ? ಆ ಕನ್ನಡಿನ ಸ್ವಲ್ಪ ಈ ಕಡೆ ತಿರುಗಿಸ್ತೀಯಾ? ಎಷ್ಟು ಚೆನ್ನಾಗಿ ಕಾಣ್ತಿದಾರೋ, ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಲೇ ತಂಗ್ಯವ್ವ, ಏನ್ ಯೋಚಿಸ್ತಿದ್ಯಾ? ಮನೇಲಿ ಫಂಕ್ಷನ್ ನಡೆಯೋ ಪ್ರತಿ ಸಲನೂ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಿರತ್ತೆ. ಈ ಸಲ ಯಾವ ರೂಪದಲ್ಲಿ ಬರುತ್ತೋ? ಹಾಯ್ ವಾಗ್ದೇವಿ. ಹಲೋ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ನೀವು ಫಂಕ್ಷನ್ಗೆ ಬಂದಿದ್ದು ನಂಗೆ ತುಂಬಾನೇ ಸಂತೋಷ ಆಯ್ತು. ಹಿ ಇಸ್ ಮೈ ಸೆಕೆಂಡ್ ಸನ್ ರಾಹುಲ್, ಮೈ ಫಸ್ಟ್ ಸನ್ ತೇಜ, ವನಜಾ, ಮ್ಯಾಗಿ, ಮೈ ಗ್ರ್ಯಾಂಡ್ ಸನ್ ರಾಹುಲ್. ಇವರು ರವೀಂದ್ರ ಅಂತ, ತುಂಬಾ ದೊಡ್ಡ ಪೇಂಟರ್, ಲೈವ್ ಪೋರ್ಟ್ರೇಟ್ ಬಿಡಿಸೋದ್ರಲ್ಲಿ ಮಾಸ್ಟರ್. ಓ ಐ ಸಿ, ಗ್ರೇಟ್ ಸರ್, ನೈಸ್ ಟು ಮೀಟ್ ಯು ಸರ್. ರವೀಂದ್ರ ಅವರೇ, ನನ್ನ ಮಗ ರಾಹುಲ್ ಜೊತೆ ಮಾತಾಡ್ತಾ ಇರಿ. ಐ ವಿಲ್ ಬಿ ಬ್ಯಾಕ್. ಹಲೋ ಮಿಸ್ಟರ್ ರಾವ್. ವೆಲ್ಕಮ್ ಸರ್. ನಿಮ್ಮನ್ನ ಮೀಟ್ ಆಗಿದ್ರಿಂದ ನನಗೆ ತುಂಬಾ ಸಂತೋಷ ಆಯಿತು. ಏನ್ ಸರ್, ಎಲ್ರನ್ನೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀರಾ? ಆರ್ಟಿಸ್ಟ್ ಅಲ್ವಾ ರಾಹುಲ್? ಪ್ರತಿ ಫ್ರೇಮಲ್ಲೂ ಬ್ಯೂಟಿ ಹುಡುಕೋದು, ಪ್ರತಿ ಚಿಕ್ಕ ವಿಷಯನೂ ಡೀಟೇಲ್ ಆಗಿ ನೋಡೋದು ನನಗೆ ಅಭ್ಯಾಸ. ವಾವ್ ಸರ್, ಯು ಆರ್ ಗ್ರೇಟ್ ಸರ್. ಸರಸು ಎಲ್ಲಿದ್ದಾಳೆ? ಪಾರ್ಟಿ ಆದ್ಮೇಲೆ ವಿ ವಿಲ್ ಹ್ಯಾವ್ ಡಿನ್ನರ್ ಟುಗೆದರ್. ಸರ್, ನನಗೆ ಸ್ವಲ್ಪ ಕೆಲಸ ಇದೆ. ಸರ್ ಹತ್ರ ಮಾತಾಡ್ತಾ ಇರೋ, ನಾನು ಬಂದ್ಬಿಡ್ತೀನಿ. ಹಾಯ್ ಸರ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ಸ್ ರಾಹುಲ್ ಅವರೇ. It's time for cake cutting. Wow! Wow! Beautiful cake.
ವಾಗ್ದೇವಿ, ನಿನ್ ಬರ್ತಡೆಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಏನದು ರವೀಂದ್ರ ಅವರೇ? ತುಂಬಾ ದಿನದ ನಂತರ ಈ ಮನೇಲಿ ಒಂದು ಅದ್ಭುತವಾದ ಅಂದ ನೋಡಿದೆ. ಅದನ್ನ ನಿಮ್ಗೆ ಲೈವ್ ಪೇಂಟಿಂಗ್ ಮಾಡಿ ತೋರಿಸ್ತೀನಿ. ಓ ವಾವ್, ದಟ್ಸ್ ರಿಯಲಿ ಗ್ರೇಟ್. ಓಕೆ, ಲೆಟ್ಸ್ ಸಿ, ಕಮ್. ಅಯ್ಯೋ, ಪಾಯಸ ಮಾಡ್ಬೇಕಲ್ವಾ? ಸರಸುದು ಅಂದ್ರೆ ಇವ್ರು ಹಾಕೋ ಪೋರ್ಟ್ರೇಟ್ ಸರಸುದ? ಕಾಯ್ತಾ ಇದ್ದಿದ್ದ ಅದೃಷ್ಟ ಈ ಪೇಂಟಿಂಗ್ ರೂಪದಲ್ಲಿ ಹೊರಗಡೆ ಬರ್ತಿದೆ. ಏನೋ ಒಂದ್ ಬಿಡೆ ತಂಗ್ಯವಾ, ನಿಜವಾದ ಆಟ ಈಗ ಶುರು ಆಗ್ತಿದೆ. ಹಿಯರ್ ಇಟ್ ಈಸ್ ವಾಗ್ದೇವಿ. ನಿಮ್ಮನೇಲಿ ನೋಡಿರೋ ಅಂದವಾದ ಪೋರ್ಟ್ರೈಟ್.
ತುಂಬಾ ಚೆನ್ನಾಗಿದೆ ಇದು. ಬಟ್ ಈ ಹುಡುಗಿನ ನಮ್ಮನೇಲಿ ನೋಡಿದ್ರಾ? ಹೌದು ವಾಗ್ದೇವಿ, ನಾನು ಈ ಮನೆಯೆಲ್ಲ ಕ್ಯಾಶುಯಲ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾಗ ಈ ಹುಡುಗಿ ನನ್ನ ಅಟೆನ್ಷನ್ ಗ್ರಾಬ್ ಮಾಡಿದ್ಲು. ಹೌದಾ? ನನಗೂ ತಿಳಿದೆ. ನಮ್ಮನೇಲಿ ಇದ್ದಾಳೆ ಅಂದ್ರೆ ಯಾರವಳು? ಈಗ ಸರ್ಸು ಸಿಕ್ಕಾಕೋತಾಳೆ. ಸರ್ಸು, ನಿನ್ ಕತೆ ಮುಗೀತು. ನಿನ್ ಮುಖಾನ ಅವ್ರ ಚಿತ್ರ ಬರ್ದಿದ್ದಾರೆ. ನಿಜವಾಗ್ಲೂನಾ? ಅದು ನನ್ನ ಚಿತ್ರನೇನಾ? ಹೌದು ಸರ್ಸು. ಈ ಹುಡುಗಿ ನಮ್ಮನೇಲಿ ಕೆಲಸ ಮಾಡ್ತಿದ್ದಾಳ? ಹೌದು ಮೇಡಮ್. ಇಷ್ಟ ದಿನ ಆದ್ರೂ ಅವಳು ನನ್ನ ಕಣ್ಣು ಕಾಣಿಸ್ಲೇ ಇಲ್ಲ. ಆ ಹುಡುಗಿ ಯಾರು? ಯಾವೂರು? ಅವಳ ಹೆಸರೇನು? ಅಂದ್ರೆ ಮೇಡಮ್, ವಾಣಿ. ಹೆಸರಲ್ಲ ರಾಹುಲ್. ಹೂ ಇಸ್ ಶಿ? ಹೊಸದಾಗಿ ಅಪಾಯಿಂಟ್ ಮಾಡಿರೋ ಕುಕ್ಕು ಮೇಡಮ್. ಹೊಸದಾಗಿ ಬಂದಿದ್ದಾಳ? ನ್ಯೂ ಕುಕ್ ಮ್ಯಾಮ್. ಆ ಹುಡುಗಿನ ಒಂದ್ಸಾರಿ ಕರಿ. ಸರ್ಸು, ವಾಗ್ದೇವಿ ಮೇಡಮ್ ಅವರು ನಿನ್ನ ಕರೀತಿದ್ದಾರೆ. ಹೋಗು ಸರ್ಸು. ಎಸ್, ಇವಳೇ ವಾಗ್ದೇವಿ. ಒಂದು ಟ್ರೆಡಿಷನಲ್ ಮತ್ತೆ ಅಂದವಾಗಿರೋ ಹುಡುಗಿನ ನನ್ನ ಪೇಂಟಿಂಗ್ನಲ್ಲಿ ತರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಅದು ಇವಳಿಂದ
ಇವತ್ತು ನೆರವೇರಿತು. ಇವಳ ಪೋರ್ಟ್ರೇಟ್ ಬಿಡಿಸಿದ್ದು ನನಗೆ ತುಂಬ ಸಂತೋಷ ಆಯಿತು. ದಿಸ್ ಪೇಂಟಿಂಗ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಅದಕ್ಕೆ ನಿನಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಷ್ಟೊತ್ತು ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತೀಯ? ಒಂದ್ಸಾರಿ ತಲೆ ಎತ್ತಿ ನೋಡು. ನಿನ್ನನ್ನೇ ತಲೆ ಮೇಲೆತ್ತು. ನಿನ್ನ ಇದಕ್ಕೂ ಮುಂಚೆ ಎಲ್ಲೋ ನೋಡ್ದ ಹಾಗಿದೆಯಲ್ಲ? ಇವತ್ತು ಸತ್ಲು. ಹೌದಕ್ಕ, ಇವತ್ತು ಹಬ್ಬನೇ. ನಿನ್ನನ್ನು ಎಲ್ಲ ನೋಡಿದ್ದೆ ಅಂತ ಜ್ಞಾಪಕಕ್ಕೆ ಬರ್ತಿಲ್ಲ. ನಿನಗೇನಾದ್ರೂ ಜ್ಞಾಪಕ ಇದೆಯಾ? ಇಲ್ಲ ಮೋರೆ. ಇವತ್ತು ನೀನು ತುಂಬಾನೇ ಅದೃಷ್ಟ ಮಾಡಿದ್ಯಾ. ದ ಗ್ರೇಟ್ ಪೇಂಟರ್ ರವೀಂದ್ರ ಅವರು ನಿನ್ನನ್ನು ನೋಡಿ ಇಂಪ್ರೆಸ್ ಆಗಿ ಡ್ರಾ ಮಾಡಿದ್ದಾರೆ ನೋಡು. ಓಕೆ ದೆನ್, ಕೇಕ್ ಕಟಿಂಗ್ ಅಂಡ್ ಬ್ಯೂಟಿಫುಲ್ ಪೇಂಟಿಂಗ್ ಎಲ್ಲ ಮುಗೀತಲ್ಲ. ಲೆಟ್ಸ್ ಹ್ಯಾವ್ ಡಿನ್ನರ್. ಕಮ್ ಆನ್ ಪ್ಲೀಸ್. ವಾಗ್ದೇವಿ, ವಾಗ್ದೇವಿ. ಯಾಕೆ ಬಂದೆ ನೀನು? ಇನ್ವಿಟೇಷನ್ ಅಪಾಯಿಂಟ್ಮೆಂಟ್ ಏನು ಇಲ್ಲದೆ ಯಾರು ಬೇಕೋ ಅವ್ರು ಬರೋದಕ್ಕೆ. ಇದೇನೋ ಪಬ್ಲಿಕ್ ಪಾರ್ಕ್ ಅಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಡು. ಏಕದಂತ ಕಳ್ಸವಳನ್ನ. ನಮ್ಮ ಮರ್ಯಾದೆ ಕಳೆದಿರೋ ನಿಮ್ಮ ಮನೆ ಕೆಲಸದೊಳ ಬಗ್ಗೆ ಮಾತಾಡೋಕೆ ಇನ್ವಿಟೇಷನ್ ಯಾಕಬೇಕು? ಸುಳ್ಳನ್ನ ನಿಜ ಮಾಡಬೇಕು ಅಂದ್ಕೊಂಡಿರೋ ಅವಳು ಗುಟ್ಟನ್ನ ರಟ್ಟು ಮಾಡೋಕೆ ಅಪಾಯಿಂಟ್ಮೆಂಟ್ ಯಾಕೆ ಬೇಕು ಹೇಳು?